ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಹ್ಯಾಲೋ ಪ್ಯಾಟರ್ನ್ ಪ್ಲಸ್ ಡೈಮಂಡ್ ಹ್ಯಾಲೋ ಮತ್ತು ಡೈಮಂಡಲ್ಲಿ ಪಿರಮಿಡ್. ಓಕೆ, ಸೊ ಫಸ್ಟ್ ಇವಾಗ ನಾವು ಹ್ಯಾಲೋ ಪ್ಯಾಟರ್ನ ಸಾಲ್ವ್ ಮಾಡೋಣ, ಸರಿನಾ? ಸೊ ಫಸ್ಟು ನಮಗೆ ಇನಿಷಿಯಲಿ ಒಂದು ರೋಸ್ ಇದೆ, ಎಷ್ಟು 5 ರೋಸ್. ಓಕೆ, ಯಾವುದ್ಯಾವುದು 0th ರೋ, ಅದೇ ಥರ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಲಾಸ್ಟ್ 4th ರೋ. ಓಕೆ, ಸೊ ಈಗ ನಾನು ಹ್ಯಾಲೋ ಪ್ಯಾಟರ್ನ ಫಿಲ್ ಮಾಡಬೇಕು, ಹೌದಾ? ಸೊ ಲಾಸ್ಟ್ ರೋದಲ್ಲಿ ನನಗೆ ಏನಾಗಬೇಕಂತಂದರೆ, ಲಾಸ್ಟ್ ರೋ ಏನಿದೆಯಲ್ಲಪ್ಪ, ಈ ಲಾಸ್ಟ್ ರೋ ಇಂಟು 2 ಮಾಡಿ. ಓಕೆ, ಮೀನ್ಸ್ 4 ಇಂಟು ಲಾಸ್ಟ್ ರೋ ಅಲ್ಲಪ್ಪ, ಸೊ ಲಾಸ್ಟ್ ರೋ ಇಂಟು 2 ಮಾಡಿ ಪ್ಲಸ್ 1 ಮಾಡಬೇಕು ನನಗೆ. ಓಕೆ, ಸೊ ಅಲ್ಲಿಗೆ ಎಷ್ಟಾಯ್ತಿದು 4 ಟು ಎಷ್ಟು, ಲಾಸ್ಟ್ ರೋ ಎಷ್ಟು 4ಅಲ್ಲಿದೆ. ಸೊ 4 2s 8 ಪ್ಲಸ್ 1 9. ಸೊ ನಾನು ಇವಾಗ ಏನು ಮಾಡ್ತೀನಿ, ಒಟ್ಟು 9 ಸ್ಟಾರ್ಸ್ನ ಪ್ರಿಂಟ್ ಮಾಡ್ತೀನಿ ಇಲ್ಲಿ. 1 2 3 4 5 6 7 8 9. ಓಕೆ, ಸೊ ನೆಕ್ಸ್ಟ್ ಯಾವುದು, ಲಾಸ್ಟಿಂದ ಸೆಕೆಂಡು. ಸೊ ನನಗೆ ಇನಿಷಿಯಲಿ ಇಲ್ಲಿ ಒಂದು ಲೆಫ್ಟ್ ಸ್ಪೇಸ್ ಬೇಕು, ಅದೇ ಥರ ನಾನು ಈ ಕಡೆನೂ ಕೂಡ ಒಂದು ರೈಟ್ ಸ್ಪೇಸ್ನ ಬಿಡ್ತೀನಿ, ಸರಿನಾ? ಈಗ ಇಲ್ಲಿ ನೀವು ಕೌಂಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಒಂದು ಸ್ಟಾರ್ನ ಪ್ರಿಂಟ್ ಮಾಡ್ತೀನಿ, ಸರಿನಾ? ಸೊ ಈಗ ಈ ಲೆಕ್ಕಾಚಾರದಲ್ಲಿ ನೋಡ್ತೀವಿ ಅಂತಂದರೆ, ಈಗ ಇಲ್ಲಿ 9 ಇದೆ, 9ರಲ್ಲಿ ಒಂದು ಸ್ಟಾರ್ ಎಂದು ಸ್ಪೇಸ್ ಬಿಟ್ಟಿದ್ದೀನಿ, ಅಲ್ಲಿಗೆ 8 ಸ್ಟಾರು. ಈ ಕಡೆನೂ ಒಂದು ಸ್ಟಾರ್ ಬಿಡ್ತೀನಿ ಅಂತ ಹೇಳಿದ್ದೀನಿ, ಸೊ 7 ಸ್ಟಾರು. ಸೊ ಈಗ ನಾನು ನಡುವೆ 5 ಸ್ಪೇಸಸ್ನ ಬಿಡ್ತೀನಿ. ಓಕೆ, 1 2 3 4 5. ಸೊ ಈಗ ಇಲ್ಲೊಂದು ಸ್ಟಾರ್ನ ಪ್ರಿಂಟ್ ಮಾಡ್ತೀನಿ, ಸರಿನಾ? ಅದೇ ಥರ ಇವಾಗ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 2 ಸ್ಪೇಸಸ್ನ ಬಿಡ್ತಿದ್ದೀನಿ, ಲೆಫ್ಟ್ ಸ್ಪೇಸಸ್ನ 1 2. ಈಗ ಇಲ್ಲೊಂದು ಸ್ಟಾರ್ನ ಪ್ರಿಂಟ್ ಮಾಡ್ತೀನಿ, ನಡುವೆ 3 ಸ್ಪೇಸಸ್ನ ಬಿಡ್ತೀನಿ, 1 2 3. ಓಕೆ, ಸೊ ಎಸ್, ಈಗ ಈ ಕಡೆ ನಾನು ಮತ್ತೆ 2 ಸ್ಪೇಸ್ ಬಿಡಬೇಕು, ಬಿಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ 1 ಸ್ಪೇಸ್ ಬಿಡಬೇಕಿತ್ತು, ಹೌದಾ? ಸೊ ಎಸ್, ಕರೆಕ್ಟೇ ಇದೆ ಬಿಟ್ಟಿದ್ದು ಸ್ಪೇಸಿಂಗು. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಅದೇ ಥರ ಲೆಫ್ಟಲ್ಲಿ 3 ಸ್ಪೇಸಸ್ನ ಬಿಡ್ತೀನಿ, 1 2 3. ಆ್ಯಂಡ್ ಅಗೇನ್ ಇವಾಗ ಇಲ್ಲೊಂದು ಸ್ಟಾರ್ನ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಡುವೆ 1 ಸ್ಪೇಸ್ನ ಬಿಡ್ತೀನಿ ಆ್ಯಂಡ್ ಸ್ಟಾರ್ನ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಈ ಕಡೆ 3 ಸ್ಪೇಸಸ್ನ ಬಿಡ್ತೀನಿ, ಕರೆಕ್ಟ್ ಇದೆ. ಓಕೆ, ಈಗ ಇಲ್ಲೇನು ಮಾಡ್ತೀನಿ, ನಾನು 4 ಲೆಫ್ಟ್ ಸ್ಪೇಸಸ್ನ ಬಿಡ್ತೀನಿ, ಸರಿನಾ? 1 2 3 4. ಓಕೆ, ಸೊ 1 2 3 4. ಓಕೆ, ಸೊ ರೈಟ್ ಸ್ಪೇಸಸ್ಸು ಏನು ನೆಸೆಸಿಟಿ ಇಲ್ಲ, ಯಾಕೆಂತಂದರೆ ನಾವು ಇಲ್ಲಿ ತನಕ ಪ್ರಿಂಟ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕಲಿ ಪ್ರಿಂಟ್ ಆಗುತ್ತೆ, ಅದು ತಗೊಳುತ್ತೆ. ಓಕೆ, ಸೊ ಈಗ ಇದು ನಮ್ಮ ಹ್ಯಾಲೋ ಪ್ಯಾಟ್ರನ್. ಓಕೆ, ಸೊ ನಾವಿವಾಗ ಇದನ್ನು ಕೋಡ್ ಬರೆದು ಪ್ರಿಂಟ್ ಮಾಡಬೇಕು. ಸೊ ಇವಾಗ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ ನೋಡಿದ್ರೆ, ಸೊ ಫಸ್ಟ್ ಥಿಂಗ್ ಏನು, ಲೆಫ್ಟ್ ಸ್ಪೇಸಸ್ ಇದೆ, ಹೌದಾ? ಸೊ ಲೆಫ್ಟ್ ಸ್ಪೇಸಸ್, ಕರೆಕ್ಟಾ? ಅದೇ ಥರ ಆಮೇಲೆ ಏನಿದೆ, ಸ್ಟಾರ್ಸ್ ಇದೆ, ಕರೆಕ್ಟಾ? ಸ್ಟಾರ್ಸ್ನ ಪ್ರಿಂಟ್ ಮಾಡಬೇಕು. ಜೊತೆಗೆ ಅದಾದಮೇಲೆ ಮಿಡಲ್ ಸ್ಪೇಸ್ ಕೂಡ ಇದೆ. ಓಕೆ, ಸೊ ಮಿಡಲ್ ಸ್ಪೇಸಸ್, ಕರೆಕ್ಟಾ? ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೂಡ ಸ್ವಲ್ಪ ಕಂಡೀಷನ್ ವೈಸ್ ಇದೆ. ಯಾಕೆ ಅಂತಂದರೆ, ಲಾಸ್ಟ್ ರೋ ಬಂದಾಗ ನಮಗೆ ಏನಾಗಬೇಕು, ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಲೆಫ್ಟ್ ಸ್ಪೇಸು ಇಲ್ಲ, ಮಿಡಲ್ ಸ್ಪೇಸು ಇಲ್ಲ, ಬರೀ ಸ್ಟಾರ್ಸ್ ಮಾತ್ರ ಪ್ರಿಂಟ್ ಆಗಬೇಕು. ಸೊ ಅಲ್ಲಿಗೆ ನಮಗೆ ಸ್ಪೆಸಿಫೈಡ್ ಕಂಡೀಷನ್ಸ್ ಇದೆ, ಕರೆಕ್ಟಾ? ಯಾವುದ್ಯಾವುದಕ್ಕೆ, ಫಾರ್ ಲಾಸ್ಟ್. ಅದೇ ಥರ ನೆಕ್ಸ್ಟ್ ನೋಡ್ತಾ ಹೋದ್ವಿ ಅಂತಂದರೆ, ಇವಾಗ ಇಲ್ಲಿ ಫಸ್ಟ್ ನೋಡಿ, ಸೊ ಇನ್ನು ಉಳಿದಿದ್ದು ಯಾವುದು, ಲಾಸ್ಟಿಂದ ಸೆಕೆಂಡ್ ಬಿಟ್ಟರೆ ಅಲ್ಲಿಂದ ಫಸ್ಟ್ವರೆಗೂ, ಹೌದಾ? ಅದು ಫಸ್ಟಿಂದ ಲಾಸ್ಟಿಂದ ಸೆಕೆಂಡ್ವರೆಗೂ ಇದೆ, ಹೌದಾ? ಸೊ ಇಲ್ಲಿ ನೋಡಿ, ಫಸ್ಟ್ ರೋದಲ್ಲಿ ಏನಾಗಿದೆ, ಕೇವಲ ಒಂದೇ ಸ್ಟಾರ್ ಇದೆ, ಹೌದಾ? ಸೊ ಅಲ್ಲಿಗೆ ಫಸ್ಟ್ ರೋಗೂ ನಾವೊಂದು ಸ್ಪೆಷಲೈಸ್ಡ್ ಕಂಡೀಷನ್ ಹಾಕಬೇಕು, ಹೌದಾ? ಸೊ ಇನ್ನು ಅದು ಬಿಟ್ಟರೆ ಇನ್ನು ಮಿಡಲ್ ರೋಸು. ಓಕೆ, ರೆಸ್ಟ್ ಆಫ್ ದ ರೋಸ್, ಈಗ ಫಸ್ಟ್ ಮತ್ತು ಲಾಸ್ಟ್ ಬಿಟ್ಟರೆ ರೆಸ್ಟ್ ಆಫ್ ದ ರೋಸಲ್ಲಿ ಏನಿದೆ, ಇಲ್ಲಿ ಒಂದು ಕಾಮನ್ ಥಿಂಗ್ ಏನಿದೆ, ಇದರಲ್ಲಿ ಲೆಫ್ಟ್ ಸ್ಪೇಸು ಇದೆ, ಸ್ಟಾರ್ಸ್ ಅದು 2 ಸ್ಟಾರ್ಸ್ ಇದೆ, ಜೊತೆಗೆ ಮಿಡಲ್ ಸ್ಪೇಸ್ ಕೂಡ ಇದೆ. ಸೊ ಇದಕ್ಕೆ ಕಾಮನ್ನ, ಸೊ ಫಸ್ಟ್ ಲಾಸ್ಟ್ ಇದನ್ನು ರೆಸ್ಟ್ ಅಂತ ತಗೋತೀನಿ. ಓಕೆ, ಸೊ ರಿಕ್ವೈರ್ಮೆಂಟ್ಸ್ ಇಷ್ಟಿದೆ, ನಾವಿವಾಗ ಕೋಡಿಂಗ್ ಮಾಡ್ತಾ ಹೋಗೋಣ. ಓಕೆ, ಸೊ n = 5 ತೊಗೋತೀನಿ, ಓಕೆ, 5 ರೋಸ್, ಹೌದಾ? ರೋಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಐ ಲೂಪ್ನ ತೊಗೋತೀನಿ. ಫಾರ್ ಐ ಇನ್ ರೇಂಜ್ ಆಫ್, ಎಲ್ಲಿಂದ ಸ್ಟಾರ್ಟ್ ಆಗಲಿ, 0ಇಂದ ಸ್ಟಾರ್ಟ್ ಆಗಲಿ, ಎಂಡ್ ಎಲ್ಲಿಗಾಗಲಿ, ಎನ್ಗಾಗಲಿ. ಓಕೆ, ಎನ್ ಅಂತ ಅಂದರೆ 5, ಅಲ್ಲಿಗೆ 4ಗೆ ಎಂಡ್ ಆಗುತ್ತೆ, ಕರೆಕ್ಟಾ? ಓಕೆ, ಸೊ ಈಗ ಸ್ಪೆಸಿಫೈಡ್ ಕಂಡೀಷನ್ಸ್ ಪ್ರಕಾರ ಹೋಗೋಣ. ಫಸ್ಟ್ ಯಾವುದು, ಲಾಸ್ಟ್ ಕೇಸಿಗೆ ನಾವು ಬರೆಯೋಣ, ಓಕೆನಾ? ಫಸ್ಟ್ ಅದಕ್ಕಿಂತ ಮುಂಚೆ ರಿಸಲ್ಟ್ನ ಸ್ಟೋರ್ ಮಾಡೋಕ್ಕೆ ಒಂದು ವೇರಿಯೇಬಲ್ನ ತಗೊಳ್ಳೋಣ, ರಿಸಲ್ಟ್ = empty. ಈಗ ಇಫ್ ಐ
ಈಕ್ವಲ್ ಟು ಯಾವುದು ಎನ್ನ ಅಲ್ಲ n-1 ಬಿಕಾಸ್ ನಮ್ಮದು ಲಾಸ್ಟ್ ರೋ ಯಾವುದು 4. ಸೊ ಲಾಸ್ಟ್ ರೋ 4 ಆಗಿತ್ತು ಅಂತಂದರೆ ನಮಗೇನಾಗಲಿ ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್ ಓಕೆ. ಸೊ ಇಲ್ಲಿ ಸ್ಟಾರ್ಸ್ ಪ್ರಿಂಟ್ ಆಗಬೇಕು. ಎಷ್ಟು ಆವಾಗಲೇ ಏನು ಫಾರ್ಮುಲಾ ಹಾಕ್ಕೊಂಡಿದ್ವಿ ನಾವು. ಸೊ ಪ್ರೆಸೆಂಟ್ ರೋ ಓಕೆ ಯಾವುದು ಐ ಇಂಟು 2 ಮಾಡಬೇಕು, ಜೊತೆಗೆ ಪ್ಲಸ್ 1 ಕರೆಕ್ಟಾ. ಸೊ ಇದನ್ನು ಬೇಕಿದ್ರೆ ಈ ಥರನೂ ಬರೀತಾರೆ, ಏನು 2 ಇಂಟು ಐ ನಾರ್ಮಲಿ ಈ ಥರನೇ ಬರೀತಾರೆ ಓಕೆ. ಸೊ 2 ಇಂಟು ಐ ಪ್ಲಸ್ 1 ಅಲ್ಲಿಗೆ ಎಷ್ಟಾಯಿತು 4 2s 8, 8 ಪ್ಲಸ್ 1 9 ಸ್ಟಾರ್ಸ್ ಪ್ರಿಂಟ್ ಆಗುತ್ತೆ ಕರೆಕ್ಟಾ. ಪ್ರಿಂಟ್ ರಿಸಲ್ಟ್ ಓಕೆ ರನ್ ಮಾಡೋಣ. ಸೊ ಎಸ್ 9 ಸ್ಟಾರ್ಸ್ ಪ್ರಿಂಟ್ ಆಗಿದೆ ಎಸ್. ಸೊ ಇವಾಗ ನೆಕ್ಸ್ಟು ಈಗ ಲಾಸ್ಟ್ ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು. ಈಗ ನೆಕ್ಸ್ಟ್ ಯಾವುದು ಎಲಿಫ್ ಐ ಈಕ್ವಲ್ ಟು 0 ಕರೆಕ್ಟಾ. 0 ಇದ್ದಾಗ ಏನು, ಈಗ ಇಲ್ಲಿ ನಮಗೆ 0 ಇದ್ದಾಗ ಏನಾಗಿದೆ ಲೆಫ್ಟ್ ಸ್ಪೇಸ್ ಇದೆ ಹೌದಾ. ಸೊ ನಾವಲ್ಲಿ ಈಗ ಲೆಫ್ಟ್ ಸ್ಪೇಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ. ಸೊ ಲೆಫ್ಟ್ ಸ್ಪೇಸ್ ಅಂದರೆ ಒಂದು ಸ್ಪೇಸು ತೊಗೊಂಡಿದ್ದೀವಿ. ಈಗ ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಯಾವ ರೀತಿ ಮಾಡೋದು, ಈಗ ಜಸ್ಟ್ ಥಿಂಕ್ ನಮ್ಮ ಹತ್ರ ಏನಿದೆ, ನಾವೀಗ ಸದ್ಯಕ್ಕೆ ಲಾಜಿಕ್ ಯಾವುದಕ್ಕೆ ಬರೆದಿದ್ದೀವಿ, ಲಾಸ್ಟ್ ರೋಗೆ ಬರೆದಿದ್ದೀವಿ. ಸೊ ಲಾಸ್ಟ್ ರೋದಲ್ಲಿ ಯಾವುದೇ ರೀತಿಯ ಲೆಫ್ಟ್ ಸ್ಪೇಸಸ್ ಇಲ್ಲ ಕರೆಕ್ಟಾ. ಸೊ ನಾನಿವಾಗ ಈ ರಿಸಲ್ಟ್ ಒಳಗಡೆ ಇಲ್ಲಿ ನಾನು ಲೆಫ್ಟ್ ಸ್ಪೇಸಸ್ ಅಂತ ಟೈಪ್ ಮಾಡಿದ್ರೂ ಕೂಡ, ಅದನ್ನು ಇನ್ಕ್ಲೂಡ್ ಮಾಡಿದ್ರೂ ಕೂಡ ನನಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಪೇಸಸ್ಗಳು ಬರಬಾರ್ದು. ಆ ರೀತಿ ನಾವೀಗ ಕಂಡೀಷನ್ನ ಹಾಕಬೇಕು ಹೌದಾ. ಈಗ ಇಲ್ಲಿ ನೋಡಿ ಲಾಸ್ಟ್ ರೋದಲ್ಲಿ ಇದ್ದಾಗ ಅಂದರೆ ಯಾವುದಿದು 8th ರೋ ಹೌದಾ. 8th ರೋದಲ್ಲಿ ಇದ್ದಾಗ ಏನಾಗಿದೆ ಯಾವುದೇ ರೀತಿ ಸ್ಪೇಸಸ್ಗಳು ಇಲ್ಲ ಕರೆಕ್ಟಾ. ಸೊ ಅಲ್ಲಿಗೆ ಅಂದರೆ ಮೀನ್ಸ್ ಏನು ಲೆಫ್ಟ್ ಸ್ಪೇಸಸ್ ಎಷ್ಟಿದೆ ಇಲ್ಲಿ 0 ಇದೆ. ಲಾಸ್ಟ್ ರೋದಲ್ಲಿ ಲೆಫ್ಟ್ ಸ್ಪೇಸಸ್ ಎಷ್ಟಿದೆ 0 ಇದೆ ಕರೆಕ್ಟಾ. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟು ಎನ್ ನಂಬರ್ ಆಫ್ ರೋಸ್ ಅಂದರೆ ಎಷ್ಟು 5 ಮೈನಸ್ ಲಾಸ್ಟ್ ರೋ ಅಂದರೆ ಯಾವುದು ಐ ಓಕೆ. n-i ಮಾಡಿದ್ರೆ ನನಗೆ 0 ಬರುತ್ತಾ. ಈ ಕೇಸಲ್ಲಿ ಏನಾಗಿದೆ n-i ಮಾಡಿದ್ರೆ ಎಷ್ಟಿದೆ 5 ಮೈನಸ್ 4 1 ಬರುತ್ತೆ. ಸೊ 1 ಉಳಿಯುತ್ತೆ. ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ 1ಅನ್ನು ಕೂಡ ಮೈನಸ್ ಮಾಡ್ಕೋತೀನಿ. ಈಗ ನಾನು ಲೆಫ್ಟ್ ಸ್ಪೇಸಸ್ನ ಲಾಸ್ಟ್ ರೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೂ ಕೂಡ 5 ಮೈನಸ್ 1 ಅಂದರೆ ಎಷ್ಟು 4 ಮೈನಸ್ 4 ಎಷ್ಟು 0. ಸೊ ನನಗೇನಾಯ್ತು ಈಗ 0 ಸ್ಪೇಸಸ್ ಎಟ್ ದಿ ಲಾಸ್ಟ್ ರೋ ಫಾರ್ ಲೆಫ್ಟ್ ಸ್ಪೇಸಸ್ ಕರೆಕ್ಟಾ. ಇದು ಪಕ್ಕ ಅರ್ಥ ಆಯ್ತಾ ಓಕೆನಾ. ಸೊ ಈಗ ಅದೇ ಲಾಸ್ಟಿಂದ ಸೆಕೆಂಡ್ ರೋಗೆ ಬಂದರೆ ಎಷ್ಟು 1 ಸ್ಪೇಸ್ ಇದೆ. ಸೊ n-1 ಎಷ್ಟು 4, 5 ಮೈನಸ್ 1 4 ಮೈನಸ್ 3 ಎಷ್ಟು 1. ಸೊ 1 ಸ್ಪೇಸ್ ಕರೆಕ್ಟ್ ಆಗಿದೆ. ಅದೇ ಥರ ನೆಕ್ಸ್ಟು ಅದ್ರಿಗಿಂತ ಮೇಲಿನ ಇರೋ ರೋಗೆ ಬಂದರೆ 1 2 ಲೆಫ್ಟ್ ಸ್ಪೇಸಸ್ ಬೇಕು. 5 ಮೈನಸ್ 1 4 ಮೈನಸ್ 2 ಸೊ ಅದೇ ಥರ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ. ಸೊ ಇಲ್ಲಿ 0 ಅಂತ ಬಂದಾಗ ನನಗೆ 4 ಬೇಕು, 4 ಸ್ಪೇಸಸ್ ಇರಬೇಕು ಹೌದಾ. ಸೊ ಇಲ್ಲಿಂದ ಕೌಂಟ್ ಮಾಡೋಣ ಓಕೆ 1 2 3 4 ಕರೆಕ್ಟಾ. ಸೊ ಅಲ್ಲಿಗೆ 5 ಮೈನಸ್ 1 4 ಮೈನಸ್ 0 4 ಹೌದಾ. ಸೊ ಅಲ್ಲಿಗೆ 4 ಲೆಫ್ಟ್ ಸ್ಪೇಸಸ್, ಅಲ್ಲಿಗೆ ಲೆಫ್ಟ್ ಸ್ಪೇಸಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಲೆಫ್ಟ್ ಸ್ಪೇಸಸ್ ಪ್ಲಸ್ ಸ್ಟಾರ್ ಓಕೆನಾ. ಇವಾಗ ಇದನ್ನೊಂದ್ಸಲ ಪ್ರಿಂಟ್ ಮಾಡಿ ನೋಡೋಣ. ಸೊ ಎಸ್ ಫಸ್ಟ್ ಮತ್ತು ಲಾಸ್ಟು ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸೊ ಅಲ್ಲಿಗೆ ಈಗ ಫಸ್ಟ್ ಮತ್ತು ಲಾಸ್ಟ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿದೆ, ಲೆಫ್ಟ್ ಸ್ಪೇಸ್ ಕೂಡ ಸ್ಯಾಟಿಸ್ಫೈ ಆಗಿದೆ. ಈಗ ನಮಗೆ ಇನ್ನೇನು ರೆಸ್ಟ್ ಕೇಸ್ ಹೌದಾ. ಸೊ ಎಲ್ಸ್ ರಿಸಲ್ಟ್ ಇಲ್ಲಿ ಯಾವ ಥರ ರಿಕ್ವೈರ್ಮೆಂಟ್ ಇದೆ, ನಮಗೆ ಏನೇನು ಪ್ರಿಂಟ್ ಆಗಬೇಕು. ಫಸ್ಟು ನಮಗೆ ಲೆಫ್ಟ್ ಸ್ಪೇಸಸ್ಗಳು ಪ್ರಿಂಟ್ ಆಗಬೇಕು, ನಾವು ಅದನ್ನು ಆಲ್ರೆಡಿ ಕಂಡು ಹಿಡಿದಿದ್ದೀವಿ. ನೆಕ್ಸ್ಟು ಒಂದು ಸ್ಟಾರ್ ಪ್ರಿಂಟ್ ಆಗಬೇಕು ಹೌದಾ. ಅದಾದಮೇಲೆ ಮಿಡಲ್ ಸ್ಪೇಸ್ ಪ್ರಿಂಟ್ ಆಗಬೇಕು ಕರೆಕ್ಟಾ. ಪ್ಲಸ್ ಮತ್ತೊಂದು ಸ್ಟಾರ್ ಪ್ರಿಂಟ್ ಆಗಬೇಕು ಕರೆಕ್ಟಾ. ಸೊ ಈಗ ಇಲ್ಲಿ ನಾವು ಮಿಡಲ್ ಸ್ಪೇಸ್ನ ಕ್ಯಾಲ್ಕುಲೇಟ್ ಮಾಡೋಣ ಓಕೆ. ಮಿಡಲ್ ಸ್ಪೇಸ್ ಸೊ ಎಸ್ ಕರೆಕ್ಟಾ. ಈಗ ಇಲ್ಲಿ ನೋಡಿ ಆ್ಯಕ್ಚುಲಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಮಿಡಲ್ ಸ್ಪೇಸಸ್ಸು ಎಷ್ಟಿದೆ ಫಸ್ಟ್ ಅದನ್ನು ಕೌಂಟ್ ಮಾಡೋಣ. 1 2 3 4 5 ಓಕೆ. ಇನ್ ಪ್ಲೇಸ್ ಆಫ್ ಸ್ಟಾರ್ಸ್ ನಾವೇನು ಮಾಡಿದ್ದೀವಿ, ಇಲ್ಲಿ ಸ್ಪೇಸಸ್ನ ಬಿಟ್ಟಿದ್ದೀವಿ ಓಕೆ. ನಾವು ಅವಾಗಲೇ ಇಲ್ಲಿ ಸ್ಟಾರ್ಸ್ನ ಪ್ರಿಂಟ್ ಮಾಡಬೇಕಾದ್ರೆ ಲಾಸ್ಟ್ ರೋದಲ್ಲಿ ಏನು ಲಾಜಿಕ್ನ ಹಾಕ್ಕೊಂಡ್ವಿ, 2 ಇಂಟು ಐ ಪ್ಲಸ್ 1 ಓಕೆ. ಸೊ ಈಗ ಇಲ್ಲಿ ನೋಡಿದ್ರೆ ಈಗ 1 2 3 4 5 ಸ್ಪೇಸಸ್ ಇದೆ. ಅದೇ ಥರ ಇಲ್ಲಿ 1 2 3 ಇದೆ, ಇಲ್ಲಿ ಕೇವಲ 1 ಸ್ಪೇಸ್ ಇದೆ. ಮೀನ್ಸ್ ಅಲ್ಲಿಗೆ ಸೊ ಅದೇ ಫಸ್ಟ್ ರೋ ಇದು ಬಿಡಿ, ಈ ಕಂಡೀಷನ್ ನಾವು ಆಲ್ರೆಡಿ ಸಪ್ರೇಟಾಗಿ ಬರ್ತಿದ್ದೀವಿ, ಅದು ಫಸ್ಟ್ ರೋದು.
ಸೆಕೆಂಡ್ ರೋದಲ್ಲಿ ಎಷ್ಟು 1 ಮಿಡಲ್ ಸ್ಪೇಸ್ ಇದೆ. ಅದೇ ಈ ಸೆಕೆಂಡ್ ರೋದಲ್ಲಿ ನಮಗೆ 3 ಮಿಡಲ್ ಸ್ಪೇಸ್ ಇದೆ. ನೆಕ್ಸ್ಟು ಥರ್ಡ್ ರೋದಲ್ಲಿ ನಮಗೆ 5 ಮಿಡಲ್ ಸ್ಪೇಸ್ ಇದೆ. ಕರೆಕ್ಟಾ? ಸೊ ಲಾಸ್ಟ್ ಒನ್ನಿಗೆ ನಾವು ಸಪ್ರೇಟ್ ಕಂಡೀಷನ್ ಹಾಕ್ಕೊಂಡಿದ್ದೀವಿ. ಸೊ ಅದನ್ನ ಇವಾಗ ನಮಗೆ ಇದು ಮ್ಯಾಟ್ರ್ ಆಗೋದಿಲ್ಲ. ಓಕೆ, ಈಗ ಇದನ್ನು ನೋಡಿದ್ರೆ ನಾವಿವಾಗ ಸೇಮ್ ಇದೇ ಫಾರ್ಮುಲಾನ ಈ ಥರ ಬರಿಬೋದಾ? 2 ಇಂಟು ಐ ಮಾಡಿದ್ರೆ ಏನಾಯ್ತು ಇವಾಗ ಈ ಕೇಸಲ್ಲೇ ನೋಡೋಣ. 2 ಇಂಟು ಐ ಅಂತಂದರೆ ಎಷ್ಟು? 2 ಇಂಟು 3 6 ಆಯಿತು. -1. ಸೊ ಅಲ್ಲಿ +1 ಮಾಡಿದ್ವಿ, ಇಲ್ಲಿ -1. ಸೊ ಎಷ್ಟಾಯ್ತು ಇವಾಗ ಇದು? ಇವಾಗ ಇದು ಕೂಡ 5 ಆಯಿತು. ಅದು ಈ ಕೇಸಲ್ಲಿ ಬಂದರೆ 2 ಇಂಟು 2 4, 4 - 1 3. ಕರೆಕ್ಟಾ? ಸೊ ಅದೇ ಥರ ಇಲ್ಲಿ ನೆಕ್ಸ್ಟು 2 ಇಂಟು 1 2 -1 1. ಸೊ ಅಲ್ಲಿಗೆ ಮಿಡಲ್ ಸ್ಪೇಸು ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಹೌದಾ? ಈಗ ಪ್ರಿಂಟ್ ಮಾಡಿ ನೋಡೋಣ. ಓಕೆ, ವೆಯ್ಟ್, ಇಲ್ಲಿ ಮಿಡಲ್ ಸ್ಪೇಸಸ್. ಸೊ ಎಸ್, ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಈಗ ನಮಗೆ ಇದು ಹ್ಯಾಲೋ ಪ್ಯಾಟ್ರನನ್ನು ಕೊಡ್ತು. ಓಕೆ, ಈಗ ಇದನ್ನೇ ನಾವು ಇನ್ವರ್ಟೆಡಲ್ಲಿ ಪ್ರಿಂಟ್ ಮಾಡೋಣ. ಇನ್ವರ್ಟ್ ಮಾಡಬೇಕು ಅಂತಂದ್ರೆ ಏನು? ಜಸ್ಟ್ ಏನಿಲ್ಲ, ಇದೇ ಕಂಡೀಷನ್ನ ಎನ್ನಿಂದ ಸ್ಟಾರ್ಟ್ ಆಗೋದು n-1ಇಂದ ಸ್ಟಾರ್ಟ್ ಮಾಡೋಣ. ಯಾಕೆ ಅಂತಂದರೆ ನಮ್ಮದು ಲಾಸ್ಟ್ ರೋ ಫೋರ್ತ್ ರೋ. ಹಾಗಾಗಿ ಸೊ ಇದೇನಾಗಲಿ ಅಪ್ ಟು ಎಲ್ಲಿವರೆಗೂ ರನ್ ಆಗಲಿ, ನಮ್ಮ ಹತ್ರ 0th ರೋ ತನಕ ಇರೋದ್ರಿಂದ -1 ತನಕ ರನ್ ಆಗಲಿ. ಸೊ ಡಿಕ್ರಿಮೆಂಟ್ ಆಗಲಿ. ಕರೆಕ್ಟಾ? ಸೊ ಈಗ ಎಸ್, ಇದು ಇನ್ವರ್ಟೆಡ್ ಹ್ಯಾಲೋ ಪ್ಯಾಟ್ರನ್. ಓಕೆ, ಸೊ ನೆಕ್ಸ್ಟು ನಾ ಏನು ಹೇಳಿದೆ, ಡೈಮಂಡ್ ಹ್ಯಾಲೋ ಪ್ಯಾಟ್ರನ್ನ ನಾನು ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅದೇ. ಈಗ ನಮ್ಮ ಹತ್ರ ಏನಿದೆ, ಇಲ್ಲಿ ಹ್ಯಾಲೋ ಪ್ಯಾಟ್ರನ್ ಇದೆ. ಹೌದಾ? ಇದರದ್ದು ಇನ್ವರ್ಟೆಡ್ ಕೂಡ ನೋಡಿದ್ವಿ. ಸೊ ಆ ಇನ್ವರ್ಟೆಡನ್ನು ಇಲ್ಲಿ ತಂದು ಜೋಡಿಸಿದ್ರೆ ಅದೇ ಡೈಮಂಡ್ ಹ್ಯಾಲೋ ಪ್ಯಾಟ್ರನ್ ತಾನೇ? ಕರೆಕ್ಟಾ? ಸೊ ಅದಕ್ಕೆ ಏನು ಮಾಡೋಣ ಇವಾಗ ನಾವು? ಜಸ್ಟ್ ಇದೇ ಕೋಡನ್ನು ಇನ್ನೊಂದು ಸಲ ಕಾಪಿ ಪೇಸ್ಟ್ ಮಾಡಿ ಇದನ್ನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ? n-1, ಅಪ್ ಟು ಎಲ್ಲಿವರೆಗೂ -1ವರೆಗೂ ಡಿಕ್ರಿಮೆಂಟ್ ಆಗಲಿ. ಅದೆಷ್ಟು? -1. ಓಕೆ, ಬಟ್ ನನಗೆ ಏನು ಅಂತಂದರೆ ಈಗ ರಿಕ್ವೈರ್ಮೆಂಟು, ನನಗೆ ಈ ಲಾಸ್ಟ್ ರೋ ಇಲ್ಲಿ ಪ್ರಿಂಟ್ ಆಗೋ ನೆಸೆಸಿಟಿ ಇಲ್ಲ. ಯಾಕೆಂದರೆ ಒಂದೇ ಲಾಸ್ಟ್ ರೋ ಬೇಕು. ಸೊ ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ, ಈ ಕಂಡೀಷನ್ ನಾನು ತೆಗಿತೀನಿ ಫಸ್ಟು. ಆ್ಯಂಡ್ ಇಲ್ಲೂ ಕೂಡ n-1ಇಂದ ಸ್ಟಾರ್ಟ್ ಆಗೋದು n-2ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, n-2ಇಂದ ಸ್ಟಾರ್ಟ್ ಮಾಡಿದಾಗ ಇದನ್ನು ಇಫ್ ಮಾಡ್ಕೋಬೇಕು. ಏನು ಇಫ್ ಕಂಡೀಷನ್ ನಾನು ತೆಗೆದೆ ಅದಕ್ಕೋಸ್ಕರ. ಓಕೆ, ಈಗ ಕರೆಕ್ಟಾಗಿ ಬಂತು. ಇದೇನಾಯಿತು? ಹ್ಯಾಲೋ ಡೈಮಂಡ್ ಪ್ರಿಂಟ್ ಆಯಿತು. ಇವಾಗ ಓಕೆ, ಈಗ ಡೈಮಂಡ್ ಪಿರಾಮಿಡನ್ನು ಪ್ರಿಂಟ್ ಮಾಡಬೇಕು. ಡೈಮಂಡ್ ಪಿರಾಮಿಡ್ ಅಂತಂದ್ರೆ ಏನೂ ಇಲ್ಲ, ಜಸ್ಟ್ ಈ ಇಲ್ಲೇನೇನು ಮಿಡಲ್ ಸ್ಪೇಸಸ್ ಕೊಟ್ಟಿದ್ದೀವಲ್ಲ, ಇಲ್ಲೆಲ್ಲ ಕೂಡ ಸ್ಟಾರ್ಸ್ನ ಪ್ರಿಂಟ್ ಮಾಡಿದ್ರೆ ಅದೇ ಮಿಡಲ್ ಡೈಮಂಡ್ ಪ್ಯಾಟ್ರನ್. ಸಾರಿ, ಮಿಡಲ್ ಅಲ್ಲ, ಡೈಮಂಡ್ ಪಿರಾಮಿಡ್ ಪ್ಯಾಟ್ರನ್. ಓಕೆ, ಸೊ ಏನು ಮಾಡೋಣ, ಅಲ್ಲಿಗೆ ಮಿಡಲ್ ಸ್ಪೇಸಸ್ ಇರೋ ಎಲ್ಲ ಕಡೆನೂ ಕೂಡ ಏನು ಮಾಡೋಣ, ನಾವು ಸ್ಟಾರ್ಸನ್ನು ಪ್ರಿಂಟ್ ಮಾಡೋಣ. ಓಕೆ, ಸೊ ಇಲ್ಲೂ ಕೂಡ ಹಾಗೆ ಮಾಡೋಣ. ಸೊ ಎಸ್, ಪ್ರಿಂಟ್ ಆಗಿದೆ. ಕರೆಕ್ಟಾ? ಅಲ್ಲಿಗೆ ಆವಾಗಲೇ ನಾವು ಕೊಟ್ಟಂಥ ಸ್ಪೇಸಿಂಗ್ ಎಲ್ಲದೂ ಕೂಡ ಕರೆಕ್ಟಾಗಿ ಇದೆ. ಹೌದಾ? ಸೊ ಓಕೆ, ಥ್ಯಾಂಕ್ ಯು.